ಬೈಲಹೊಂಗಲ ತಾಲೂಕಿನ ನೇಸರಗಿ ಮಲ್ಲಾಪುರ ಗ್ರಾಮದಲ್ಲಿ ಅವಧೂತ ಗಾಳೇಶ್ವರ ಶ್ರೀಮಠದ 52ನೇ ಜಾತ್ರಾ ಮಹೋತ್ಸವವು ರವಿವಾರ ದಿನಾಂಕ 1-2-2026ರಿಂದ 5-2-2026ರವರೆಗೆ 5 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದ್ದು, ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸುಕ್ಷೇತ್ರ ಇಂಚಲ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಠ ನೇಸರಗಿ ಮಲ್ಲಾಪುರ ಇವರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ಮಠದ ಶ್ರೀಗಳಾದ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಮಠದ ಪರಂಪರೆ ಕುರಿತು ಹಾಗೂ ಜಾತ್ರೆಯ ಕುರಿತು ನಮ್ಮ ವಾಹಿನಿಯೊಂದಿಗೆ ಸ್ವವಿವರಣೆಯನ್ನು ಹಂಚಿಕೊಂಡಿದ್ದು ಹೀಗೆ. ವೀಕ್ಷಕರೇ, ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರಗಿ ಮಲ್ಲಾಪುರ ಗ್ರಾಮದ ಸದ್ಗುರು ಅವಧೂತ ಗಾಳೇಶ್ವರ ಶಿವಯೋಗಿಗಳ ಮಠದಲ್ಲಿ ಈ ವರ್ಷ 52ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಈ ಜಾತ್ರಾ ಮಹೋತ್ಸವ ನಮ್ಮ ಸುಕ್ಷೇತ್ರ ಇಂಚಲ ಶ್ರೀ ಶಿವಯೋಗೀಶ್ವರ ಮಠದ ಪರಮ ಪೂಜ್ಯರು, ನನ್ನ ಆರಾಧ್ಯ ಗುರುದೇವರು, ಅದ್ವೈತ ಸಾಮ್ರಾಟ ಚಕ್ರವರ್ತಿಗಳು, ವೇದಾಂತ ಈ ನಾಡಿಗೆಲ್ಲ ಪ್ರಚಾರ ಮಾಡುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪನವರ ಪಾವನ ಸಾನ್ನಿಧ್ಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಜರುಗುತ್ತವೆ. ಈ ವರ್ಷ ಇರತಕ್ಕಂಥ 52ನೇ ಜಾತ್ರಾ ಮಹೋತ್ಸವ ಅವರ ಪಾವನ ಸಾನ್ನಿಧ್ಯದಲ್ಲಿ ಜರುಗ್ತಾ ಇದೆ. ಇದೇ ಬರುವ ದಿನಾಂಕ 1-2-2026 ಭಾನುವಾರದಿಂದ 5-2-2026 ಗುರುವಾರದವರೆಗೆ 5 ದಿನ ಪರ್ಯಂತರವಾಗಿ ಜಾತ್ರಾ ಮಹೋತ್ಸವ. ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ರೈತರ ಅನುಕೂಲ ಆಗಲಿ ಅಂತ ತಿಳ್ಕೊಂಡ, ಯಾವ ರೈತರು ಚೆನ್ನಾಗಿ ತಮ್ಮ ದನಕರಗಳನ್ನ ಮೇಯಿಸಿರ್ತಾರ, ಜೋಪಾನ ಮಾಡಿರ್ತಾರ, ಅಂತ ಉತ್ತಮವಾಗಿರ್ತಕ್ಕಂಥ ಜಾತಿಗಳಿಗೆ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ದನಗಳ ಜಾತ್ರೆ ಅಥವಾ ದನಗಳ ಪ್ರದರ್ಶನ ಮಾಡ್ತೇವೆ. ಆ ದನಗಳ ಪ್ರದರ್ಶನ ಇರುವ ಸಮಯದೊಳಗ ಬೈಲಹೊಂಗಲ ಮತ್ತು ನೇಸರಗಿಯ ಪಶು ವೈದ್ಯಾಧಿಕಾರಿಗಳು ಬಂದ ತಪಾಸಣೆ ಮಾಡಿ ಒಂದೊಂದು ಇದಕ್ಕ 5-5 ಜೋಡಿ ಅಂತ ಆಯ್ಕೆ ಮಾಡ್ತಾರ. ಆಮೇಲೆ ನಮ್ಮ ಬೈಲಹೊಂಗಲದ APMC ಅವರು ತಾವು ಬಹುಮಾನವನ್ನು ಕೂಡ ಬಂದ ಕೊಡ ಮಾಡುತ್ತಾರೆ. ಹೀಗೆ ಅದರ ಜೊತೆಗೆ ಆಧ್ಯಾತ್ಮಿಕ ಕಾರ್ಯಕ್ರಮ ಮತ್ತು ದನಗಳ ಪ್ರದರ್ಶನ ಹಾಗೂ ಅದರ ಜೊತೆಗೆ ಅನೇಕ ಭಕ್ತರು ಬಂದು ಇಲ್ಲಿ ತಮ್ಮ ಸೇವೆ ಮಾಡ್ತಾರೆ. ಅದ್ರ ಜೊತೆ ವಿಶೇಷವಾಗಿ ಕುಳೂರಿನಿಂದ ಯಾವನ್ನ ಗೀಗಿ ಮೇಳದವ್ರು ಬರ್ತಾರೆ, ಗೀಗಿ ಮೇಳ, ಹಡಿನಾಡಿಂದ ದಟ್ಟಿ ಕುಣಿತ ಆಡೋರು ಬರ್ತಾರೆ, ದಟ್ಟಿ ಕುಣಿತ, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ವಿಶೇಷವಾಗಿ 1ನೇ ತಾರೀಕಿನ ದಿವಸ ನಮ್ಮ ಅದೊಂದು ಶಾಲೆ ಇದೆ, ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅಂತಿದೆ. ಆ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ, ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಕೂಡ ಅವತ್ತಿನ ದಿವಸ ಸಾಯಂಕಾಲ 6 ಗಂಟೆಗೆ ನಾವು ಏರ್ಪಡಿಸಿರ್ತೀವಿ. ಹಾಗೆ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಕೊನೆಯದಾಗಿ 5ನೇ ತಾರೀಕಿನ ದಿವಸ ಪೂಜ್ಯ ಜಗದ್ಗುರುಗಳ ಪಲ್ಲಕ್ಕಿ ಉತ್ಸವ, ಸಾಮೂಹಿಕ ವಿವಾಹಗಳು, ಮಹಾಪ್ರಸಾದ, ಸಾಯಂಕಾಲ 5 ಗಂಟೆಗೆ ಅವರ ಸಾನ್ನಿಧ್ಯದೊಳಗ ಅವಧೂತ ಗಾಳೇಶ್ವರಜ್ಜನವರ ಮಹಾರಥೋತ್ಸವ ಜರುಗುತ್ತದೆ. ಇಲ್ಲೆಲ್ಲ ಯಾವಾಗಲೂ ಕೂಡ ಪ್ರಸಾದ ಕೂಡ ವಿನಿಯೋಗ ಆಗುತ್ತದೆ. ಅನೇಕ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಭಕ್ತರು ಬಂದು ತನ್ನ ಮನ ಧನದಿಂದ ಸೇವೆಯನ್ನ ಮಾಡುವಂತರಾಗಿದ್ದಾರೆ. ಯಾಕಂದ್ರೆ ಇದು ಜಾಗೃತವಾಗಿರ್ತಕ್ಕಂಥ ಮಠ, ಜಾಗೃತವಾಗಿರ್ತಕ್ಕಂಥ ಗದ್ದಿಗೆ. ಅದರ ಜೊತೆಗೆ ಇಲ್ಲಿ ದೇವಿ ಬಗಳಾಂಬೆಯ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕೂಡ ಒಂದು ಶಕ್ತಿ ದೇವತೆ ಇದ್ದಾಳೆ. ಹೀಗೆ ಇರುವುದರಿಂದ ಅನೇಕ ಭಕ್ತರು ಬಂದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಬಯಕೆಗಳನ್ನ ಪಡೆದುಕೊಳ್ಳುವಂತರಾಗಿದ್ದಾರೆ. ಅವಧೂತ ಅಜ್ಜನವರು, ರೇವಯ್ಯಜ್ಜರು, ಚುಳುಕಿ ಅಜ್ಜ ಅವರು, ಈ ಎಲ್ಲಾ ಮಹಾತ್ಮರ ಆಶೀರ್ವಾದ, ಪೂಜ್ಯ ನಮ್ಮ ಗುರುಗಳ ಕೃಪೆಯಿಂದ ಭಕ್ತರ ಬಯಕೆಯನ್ನ ಪಡೆಯುವಂತರಾಗಿದ್ದಾರೆ. ಆದ್ದರಿಂದ ಭಕ್ತರು ಬೇರೆ ಬೇರೆ ಬಂದು ಇಲ್ಲೆಲ್ಲಾ ಕಾರ್ಯಕ್ರಮದೊಳಗ ಭಾಗವಹಿಸ್ತಾರ, ಸೇವೆ ಮಾಡ್ತಾರ. ಇಲ್ಲಿ ನಡೀತಕ್ಕಂಥ ಆಧ್ಯಾತ್ಮಿಕ ಕಾರ್ಯಕ್ರಮ ಭಾಗವಹಿಸುವ ಅಷ್ಟೇ ಅಲ್ಲ, ಎಲ್ಲರೂ ಕೂಡಿ ಇದನ್ನು ಬಹಳ ಭಯಭಕ್ತಿಯಿಂದ ಕಾರ್ಯಕ್ರಮ ಮಾಡುವಂತರಾಗಿದ್ದಾರೆ. ಅವ್ರಿಗೆಲ್ಲ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೇವೆ. ಎಲ್ಲ ಭಕ್ತರು ಬಂದು ಗುರುಗಳ ದರ್ಶನ ಪಡೆದುಕೊಂಡು ಪ್ರಸಾದವನ್ನ ಪಡೆಯುವಂತರಾಗಿದ್ದಾರೆ. ಆದ್ದರಿಂದ ಇದೊಂದು ಮಹಾತ್ಮರ ಮೇಲೆ, ಆ ದೇವಿ ಬಗಳಾಂಬೆ ಮೇಲೆ ಶ್ರದ್ಧೆ ಇರ್ತಕ್ಕಂಥ ಭಕ್ತರು, ಯಾಕಂದ್ರೆ ಇಚ್ಛೆ ಎಲ್ಲ ಈಡೇರಿದ್ರೆ ಫಲ ಕೊಡ್ತಾಳೆ ದೇವಿ. ಹಿಂಗಾಗಿ ಇಲ್ಲಿ ಬರುವಂತರಾಗ್ತಾರೆ. ಅದೆಲ್ಲ ನಮ್ಮ ಪೂಜ್ಯ ಗುರು ಆಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಭಾರತಿಯಪ್ಪ ಅವರ ಕೃಪಾ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಪ್ರತಿ ವರ್ಷ ನಡೀತವೆ. ಈ ವರ್ಷನೂ ಕೂಡ ಈ ಕಾರ್ಯಕ್ರಮ
ಅವರ ಸನ್ನಿಧಾನ ನಡೀತದೆ. ಆದ್ರಿಂದ ನಾಡಿನ ಎಲ್ಲಾ ತಾವು ಭಕ್ತರು ಬಂದು ಅಪ್ಪ ಅವ್ರ ದರ್ಶನ ಮಾಡ್ಕೊಡ್ರಿ. ಆಧ್ಯಾತ್ಮ ಕಾರ್ಯಕ್ರಮ ಒಳಗ ಪ್ರವಚನ ಕಾರ್ಯಕ್ರಮ ಭಾಗವಹಿಸ್ರಿ ಮತ್ತು ಪ್ರಸಾದ ಸ್ವೀಕರಿಸ್ರಿ. ಗದ್ದಿಗೆ ನಿಂತು ದೇವಿ ಹತ್ರ ನಿಂತು ನಿಮ್ಮ ಬಯಕೆಯನ್ನ ಪ್ರಾರ್ಥಿಸಿಕೊಡ್ರಿ. ನಿಮ್ಮ ದುಃಖ ದುಮ್ಮಾನವನ್ನ ದೂರ ಮಾಡತಕ್ಕಂತ ಅಪಾರವಾದ ಶಕ್ತಿ ಆ ಬಗಳಾಮುಖಿಯಲ್ಲಿ ಇದೆ. ನಮ್ಮ ಶ್ರದ್ಧಾ ಬೇಕು, ನಂಬಿಕೆ ಬೇಕು. ಯಾರು ನಂಬಿಕೆಯನ್ನ ಆ ತಾಯಿಯನ್ನ ಭಜಿಸುತ್ತಾರೆಯೋ ಪೂಜಿಸುತ್ತಾರೆಯೋ ಅವರೆಲ್ಲಾ ಬಯಕೆಗಳು ಕೂಡ ಈಡೇರ್ತವೆ. ಆದ್ರಿಂದ ತಾವೆಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮಗ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಎಲ್ಲ ಭಕ್ತರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಓಂ ಶಾಂತಿ.